ನಮಸ್ಕಾರ ಎಲ್ಲರಿಗೂ. ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಕೆಲವು ಅಪ್ಡೇಟ್ಸ್ ಈ ವಿಡಿಯೋಲಿ ನಾನು ನಿಮಗೆ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಬಿಗ್ ಬಾಸ್ 11 ಕನ್ನಡ ಬಗ್ಗೆ ತುಂಬ ರೂಮರ್ಸ್ಗಳು ಬರ್ತಾ ಇದೆ. ಅದರಲ್ಲಿ ಒಂದೇನೆಂದರೆ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರು ಇರಲ್ಲಂತ. ಈಗ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಅವರು ಈ ಸಲ ಹೋಸ್ಟ್ ಮಾಡ್ತಾರಂತ ಕನ್ಫರ್ಮ್ ಮಾಡಲಿಲ್ಲ, ಆದರೆ ಈ ಸಲ ಹೋಸ್ಟ್ ಮಾಡಿರಲಿಲ್ಲ ಅಂತ ಕೂಡ ಅವರು ಹೇಳಿಲ್ಲ. ಕೆಲವರ ಪ್ರಕಾರ ಈಗ ಕಿಚ್ಚ ಸುದೀಪ್ ಅವರ ಬದಲು ರಿಷಬ್ ಶೆಟ್ಟಿ ಅವರು ಈ ಸಲ ಹೋಸ್ಟ್ ಮಾಡ್ತಾರಂತ ಸುದ್ದಿ ಇದೆ. ಆದರೆ ಇದರ ಬಗ್ಗೆ ಯಾವ ಕನ್ಫರ್ಮೇಷನ್ ಕೂಡ ಇಲ್ಲ. ರಿಷಬ್ ಶೆಟ್ಟಿ ಅವರ ಕಡೆಯಿಂದ ಕೂಡ ಇಲ್ಲ, ಕಿಚ್ಚ ಸುದೀಪ್ ಅವರ ಕಡೆಯಿಂದ ಕೂಡ ಇಲ್ಲ, ಕಲರ್ಸ್ ಚಾನಲಿಂದ ಕೂಡ ಇಲ್ಲ. ಹಾಗಾಗಿ ಈ ಸಲ ಕೂಡ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ನಡೆಸುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಈಗ ಇದರ ಡೇಟ್ ಬಗ್ಗೆ ಬರೋದಾದರೆ, ಈಗ ಅಕ್ಟೋಬರ್ 2nd ವೀಕ್ನಲ್ಲಿ ಸ್ಟಾರ್ಟ್ ಆಗಲಿಕ್ಕಿದೆ ಅಂತ ಹೇಳ್ತಿದ್ರು. ಆದರೆ ಈಗ ಸೆಪ್ಟೆಂಬರ್ 29th ಅಂತ ಒಂದು ಡೇಟ್ ಹೊರಗೆ ಬರ್ತಿದೆ. ಇದರ ಬಗ್ಗೆ 100% ಕನ್ಫರ್ಮೇಷನ್ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಈಗಿನ ಸುದ್ದಿ ಪ್ರಕಾರ ಸೆಪ್ಟೆಂಬರ್ 29th ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಆದರೆ ಇದು ನಿಜ ಆಗುವ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ. ಯಾಕಂದರೆ ಇನ್ನೂ ಕೂಡ ಪ್ರೋಮೋ ಬರಲಿಲ್ಲ, ಕೇವಲ ಒಂದು ಟೀಸರ್ ಬಂದಿತ್ತು, ಇನ್ನೂ ಕೂಡ ಪ್ರೋಮೋ ಬರಲಿಕ್ಕೆ ಬಾಕಿ ಇದೆ. ಇನ್ನು ಈ ಬಾರಿ ಯಾವ್ಯಾವ ಕಂಟೆಸ್ಟೆಂಟ್ಸ್ಗಳು ಈ ಸಲದ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಂತ ನಾನು ಈ ವಿಡಿಯೋಲಿ ನಿಮ್ಗೆ ಹೇಳ್ತೀನಿ. ಮೋಕ್ಷಿತಾ ಪೈ ಅವರು ಮತ್ತೆ ಗೌತಮಿ ಜಾಧವ್ ಅವರು. ಮೋಕ್ಷಿತಾ ಪೈ ಹಾಗೂ ಗೌತಮಿ ಜಾಧವ್ ಇಬ್ಬರು ಸಹ ಕನ್ನಡ ಕಿರುತೆರೆಯ, ಅದರಲ್ಲೂ ಜಿ ಕನ್ನಡದ ಜನಪ್ರಿಯ ನಾಯಕಿಯರು. ಮೋಕ್ಷಿತಾ ಪೈ ಅವರು ಪಾರು ಆಗಿ ಮಿಂಚಿದ್ದಾರೆ. ಅದೇ ಗೌತಮಿ ಜಾಧವ್ ಅವರು ಸತ್ಯ ಆಗಿ ಧೂಳೆಬ್ಬಿಸಿದ್ದಾರೆ. ಇವರಿಬ್ಬರು ಕೂಡ ಸೀಸನ್ 11ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಂತ ಈಗ ಸುದ್ದಿ ಇದೆ. ಇನ್ನು ನೆಕ್ಸ್ಟ್ ಅಶ್ವಿನಿ ಗೌಡ ಅವರು ಮತ್ತು ಶರ್ಮಿತಾ ಗೌಡ ಅವರು. ಕನ್ನಡ ನಟಿ ನಿರೂಪಕಿಯಾಗಿ ಗುರುತಿಸಿಕೊಂಡ, ಸದ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿಯಾಗಿ ಕನ್ನಡ ಪರ ಹೋರಾಟಗಳಲ್ಲಿ ಮಿಂಚಿದ ಗುರುತಿಸಿಕೊಂಡಿರುವ ಅಶ್ವಿನಿ ಗೌಡ ಅವರು ಹಾಗೂ ಗೀತಾ ಧಾರಾವಾಹಿಯಲ್ಲಿ ವಿಲನ್ ಭಾನುಪತಿ ಪಾತ್ರದಲ್ಲಿ ಮಿಂಚಿದ್ದ ಸ್ಟೈಲಿಶ್ ನಟಿ ಶರ್ಮಿತಾ ಗೌಡ ಕೂಡ ಬರಲಿದ್ದಾರೆ ಎನ್ನುವ ಸುದ್ದಿ ಇದೆ. ಇನ್ನು ನೆಕ್ಸ್ಟ್ ತರುಣ್ ಚಂದ್ರ ಅವರು ಮತ್ತು ಚೇತನ್ ಚಂದ್ರ ಅವರು. ಖುಷಿ, ಲವ್ ಗುರು, ಗೆಳೆಯ ಸಿನಿಮಾಗಳ ಮೂಲಕ ಭರ್ಜರಿ ಮನರಂಜನೆ ನೀಡಿದ ಚಾಕ್ಲೇಟ್ ಹೀರೋ ತರುಣ್ ಚಂದ್ರ ಬಿಗ್ ಬಾಸ್ ಮೂಲಕ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಅದರ ಜೊತೆಗೆ ಪಿಯುಸಿ, ರಾಜಧಾನಿ, ಜಾರಸಂಧ ಸಿನಿಮಾಗಳಲ್ಲಿ ಮಿಂಚಿ ಸತ್ಯಂ ಶಿವ ಸುಂದರಂ ಧಾರಾವಾಹಿಗಳಲ್ಲೂ ನಟಿಸಿದ್ದ ಚೇತನ್ ಚಂದ್ರ ಅವರು ಕೂಡ ಸ್ಪರ್ಧಿಸಲಿದ್ದಾರಂತೆ ಈಗ ಸುದ್ದಿ ಬರ್ತಾ ಇದೆ. ಇನ್ನು ರೀಲ್ಸ್ ರೇಷ್ಮಾ ಅವರು ಮತ್ತು ಆಶಾ ಭಟ್ ಅವರು. ಕಿಚ್ಚಿಗಿಲಿ ಸೀಸನ್ 3ನಲ್ಲಿ ಕಾಣಿಸಿಕೊಂಡಿರುವ ರೀಲ್ಸ್ ರೇಷ್ಮಾ ಹಾಗೂ ಗಾಯಕಿ ಆಶಾ ಭಟ್ ಹೆಸರು ಕೂಡ ಬಿಗ್ ಬಾಸ್ ಸೀಸನ್ 11ರ ಸಂಭಾವ್ಯ ವ್ಯಕ್ತಿಗಳ ಪಟ್ಟಿಯಲ್ಲಿದೆ. ಆಶಾ ಭಟ್ ಹೆಸರು ಕಳೆದ ವರ್ಷ ಬಿಗ್ ಬಾಸ್ನಲ್ಲೂ ಸುದ್ದಿ ಮಾಡಿತ್ತು. ಈ ಬಾರಿ ಆದರೂ ಬರ್ತಾರ ಅಂತ ನೋಡಬೇಕು. ಇನ್ನು ಆಕಾಶ್ ಅವರು ಮತ್ತು ತನ್ವಿ ಬಲ್ರಾಜ್ ಅವರು. ಇನ್ನೇನು ಮುಕ್ತಾಯ ಆದ ಹಂತದಲ್ಲಿರುವ ಕೆಂಡ ಸಂಪಿಗೆ ಧಾರಾವಾಹಿಯ ನಟ ಮತ್ತು ನಾಯಕ ಆಕಾಶ್ ಹಾಗೂ ಅಂತರ್ಪಟ ಧಾರಾವಾಹಿಯಲ್ಲಿ ನಾಯಕಿ ಆರಾಧನಾ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ತನ್ವಿಯಾ ಬಲ್ರಾಜ್ ಕೂಡ ಬಿಗ್ ಬಾಸ್ನಲ್ಲಿ ಭಾಗವಹಿಸುವ ಬಗ್ಗೆ ಕೇಳಿಬಂದಿದೆ. ಸುಕೃತ ನಾಗ್ ಮತ್ತು ಅಮಿತಾ ಸದಾಶಿವ ಅಗ್ನಿಸಾಕ್ಷಿ, ಕಾವೇರಿ, ಕನ್ನಡ ಮೀಡಿಯಂ ಮತ್ತು ಲಕ್ಷ್ಮಣ್ ಸೀರಿಯಲ್ಗಳಲ್ಲಿ ನಟಿಸಿದ್ದ ಬೆಡಗಿ ಸುಕೃತ ನಾಗ್ ಹಾಗೂ ಒಲವಿನ ನಿಲ್ದಾಣದಲ್ಲಿ ಮಿಂಚಿದ್ದ ಮಂಗಳೂರಿನ ಬೆಡಗಿ ಅಮಿತಾ ಸದಾಶಿವ ಕೂಡ ಬಿಗ್ ಬಾಸ್ನಲ್ಲಿ ಚಲಿಸುವ ಚಾನ್ಸ್ ಇದೆ ಎನ್ನುವುದು ಈಗ ಹೇಳಲಾಗಿದೆ. ಇನ್ನು ಪಂಕಜ್ ನಾರಾಯಣ್ ಅವರು ಮತ್ತು ತ್ರಿವಿಕ್ರಮ್ ಅವರು. ಚೆಲುವಿನ ಚಿಲಿಪಿಲಿ ಸಿನಿಮಾ ಮೂಲಕ ಸದ್ದು ಮಾಡಿದ ನಟ ಹಾಗೂ ಖ್ಯಾತ ನಿರ್ದೇಶಕ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಕೂಡ ಬಿಗ್ ಬಾಸ್ಗೆ ಬರಲಿದ್ದಾರೆ ಎನ್ನುವ ಸುದ್ದಿ ಇದೆ. ಅಲ್ಲದೆ ಪದ್ಮಾವತಿ ಸೀರಿಯಲ್ ಮೂಲಕ ಮಿಂಚಿದ್ದ ನಟ ತ್ರಿವಿಕ್ರಮ್ ಕೂಡ ಸ್ಪರ್ಧೆಯಾಗಿ ಪಾಲ್ಗೊಳ್ಳಲಿದ್ದಾರೆ ಎನ್ನಲಾಗಿದೆ. ನೆಕ್ಸ್ಟ್ ಚಂದ್ರಪ್ರಭಾ ಅವರು ಮತ್ತು ರಾಘವೇಂದ್ರ ಅವರು. ಚಂದ್ರಪ್ರಭಾ ಮತ್ತು ರಾಘವೇಂದ್ರ ಅವರು ಇಬ್ಬರು ಕೂಡ ಕಾಮಿಡಿ ಕಿಲಾಡಿಗಳು, ಗಿಚ್ಚಿಗಿಲಿಯಲ್ಲಿ ಗುರುತಿಸಿಕೊಂಡವರು. ಇಬ್ಬರ ಕಾಮಿಡಿ ಟೈಮಿಂಗ್ಸ್ ಸಖತ್ತಾಗಿದೆ. ಇವರು ಬೆಸ್ಟ್ ಎಂಟರ್ಟೈನರ್ ಕೂಡ ಹೌದು. ಇವರಿಬ್ಬರು ಈ ಬಾರಿ ಬಿಗ್ ಬಾಸ್ಗೆ ಬಂದರೆ
ನೋಡುವವರಿಗೆ ಮನೋರಂಜನೆ ಸಿಕ್ಕಿದಂತೂ ಗ್ಯಾರಂಟಿ. ವರ್ಷಾ ಕಾವರಿ ಅವರು ಮತ್ತು ವರುಣ್ ಆರಾಧ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ಸಖತ್ ಸೌಂಡ್ ಮಾಡಿದ್ದ ಜೋಡಿ. ಅವರು ಆರಂಭದಲ್ಲಿ ಲವ್ ಮಾಡ್ತಿದ್ದರು, ನಂತರ ಬ್ರೇಕಪ್ ಆಗಿ ತುಂಬಾನೇ ಸುದ್ದಿ ಕೂಡ ಆಗಿತ್ತು. ನಂತರ ವರುಣ್ ವೃಂದಾವನ ಧಾರಾವಾಹಿಯಲ್ಲೂ ನಟಿಸಿದ್ದಾರೆ. ಈಗ ಇವರಿಬ್ಬರ ಹೆಸರು ಕೂಡ ಈ ಸಲದ ಬಿಗ್ ಬಾಸ್ ಅಲ್ಲಿ ಬರ್ತಾ ಇದೆ. ಈಗ ಇದರಲ್ಲಿ ಯಾರು ಕೂಡ ಬರ್ದೇ ಇರಬಹುದು ಅಥವಾ ಕೆಲವು ಇದರಲ್ಲಿ ಬರಬಹುದು. ಪ್ರತಿ ವರ್ಷ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ಮುಂಚೆ ತುಂಬ ಹೆಸರುಗಳು ಬರ್ತದೆ. ಅದೇ ಈ ಸಲ ಕೂಡ ಕೆಲವು ಹೆಸರುಗಳು ಬಂದಿದೆ. ಆದರೆ ಫೈನಲ್ ಲಿಸ್ಟ್ ನಿಮಗೆ ಗೊತ್ತಾಗೋದು ಬಿಗ್ ಬಾಸ್ ಪ್ರೀಮಿಯರ್ ಆಗುವಾಗ ಮಾತ್ರ. ಈ ಇಡೀ ಸೀಸನ್ ನಾನು ಕವರ್ ಮಾಡ್ತೀನಿ ಬಿಗ್ ಬಾಸ್ನ. ಹಾಗಾಗಿ ಎಲ್ಲ ಅಪ್ಡೇಟ್ಸ್ಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.